Hello dear students, welcome to the YouTube channel. Myself Manjula. In today's class we are discussed about the lesson the judicial system. This is the second part of the lesson the judicial system. In the last class we learned about the Supreme Court. Okay, where is it? Where it is? It is in New Delhi. The Supreme Court. The Supreme Court judges are more than 40. Now the Chief Justice of the Supreme Court is from Maharashtra. His name was Sharath Arvind Babode. And today's class we are discussed about the High Court. So High Court judge, the present High Court judge is Dinesh Maheshwari. So let us discuss about the High Court. The Constitution provides for a High Court in every state. Sometimes there is one High Court for two or more states. The High Court consists of the Chief Justice and the other judges. The number of judges varies from state to state. The Constitution provides ಸಂವಿಧಾನ ಹೈಕೋರ್ಟ್ಗಳನ್ನು ಪ್ರತಿಯೊಂದು ರಾಜ್ಯಗಳಿಗೂ ಕೂಡ ನಿರ್ಮಿಸಿದೆ. ಕೆಲವೊಂದು ರಾಜ್ಯಗಳಲ್ಲಿ ಒಂದು ಹೈಕೋರ್ಟ್ಗಳು ಎರಡು ರಾಜ್ಯಗಳಿಗೆ ಸೀಮಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ದ ಹೈಕೋರ್ಟ್ ಕನ್ಸಿಸ್ಟ್ ಆಫ್ ದ ಚೀಫ್ ಜಸ್ಟಿಸ್ ಆ್ಯಂಡ್ ದ ಅದರ್ ಜಡ್ಜಸ್. ಜಡ್ಜ್ಗಳು ನಂಬರ್ ಆಫ್ ಜಡ್ಜಸ್ ನಾನೀಗ ಹೇಳಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ಹೈಕೋರ್ಟ್ಗಳಲ್ಲಿ ಸುಮಾರು ಜನ ಜಡ್ಜಸ್ಗಳನ್ನು ನೋಡ್ತೀವಿ. ಆದರೆ ಅವರೆಲ್ಲರಿಗಿಂತ ಮಿಗಿಲಾಗಿ ಒಬ್ಬರು ಚೀಫ್ ಜಸ್ಟಿಸನ್ನು ನಾವು ಪ್ರತಿಯೊಂದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ನೋಡ್ತಾ ಹೋಗ್ತೀವಿ. ನಾವು ಈಗ ಪ್ರೆಸೆಂಟ್ ಹೈಕೋರ್ಟ್ ಜಡ್ಜು ದಿನೇಶ್ ಮಹೇಶ್ವರಿ ಅಂತ ಹೇಳಿದ್ನಲ್ಲ, ನಮ್ಮ ಕರ್ನಾಟಕದಲ್ಲಿ ಈಗ ಅವರು ಇರೋಂಥದ್ದನ್ನು ನೋಡ್ಬೋದು. ಸೊ ನಾವು ದ qualification required for the Chief Justice of the High Court should be a citizen of India, should have served as a judicial officer in judicial office or worked as an advocate of the High Court for 10 years, should be an distinguished jurist as per the opinion of the President. ಭಾರತೀಯ ಪ್ರಜೆ ಆಗಿರಬೇಕು ಮತ್ತು ಅವರು ಜುಡಿಷಿಯಲ್ ಆಫೀಸಲ್ಲಿ ಕೆಲಸವನ್ನು ಮಾಡಿರಬೇಕು. ಯಾವುದೇ ಹೈಕೋರ್ಟ್ನಲ್ಲಿ 10 ವರ್ಷಗಳ ಕೆಲಸವನ್ನು ಮಾಡಿರಬೇಕು. ಮತ್ತು ಪ್ರೆಸಿಡೆಂಟ್ ಹೇಳ್ತಕ್ಕಂತಹ ಪ್ರತಿಯೊಂದು ಷರತ್ತುಗಳಿಗೆ ಅವರು ಬದ್ಧವರಾಗಿರಬೇಕು. ದ ಏಜ್ ಆಫ್ ರಿಟೈರ್ಮೆಂಟ್ ಆಫ್ ದ ಹೈಕೋರ್ಟ್ ಜಡ್ಜ್ ಈಸ್ 62 ಇಯರ್ಸ್. ದೇ ಕ್ಯಾನ್ ರಿಸೈನ್ ಅರ್ಲಿಯರ್. 62 ವರ್ಷಗಳು ಅವರ ಒಂದು ಅಧಿಕಾರಾವಧಿ ಆಗಿದ್ದು, ಅದಕ್ಕಿಂತ ಮೊದಲು ಕೂಡ ಅವರು ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆಯನ್ನು ನೀಡಬಹುದಾಗಿದೆ. ಇಫ್ ದ ಜಡ್ಜಸ್ ಫೌಂಡ್ ಗಿಲ್ಟಿ ವೆನ್ discharges their duties, they can removed from the office of the president, supported by a specified majority vote for both the houses of the parliament. ಜಡ್ಜಸ್ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರ ಒಂದು ಕೆಲಸದಲ್ಲಿ ಅಫೆನ್ಸ್ ಕಂಡು ಬಂದರೆ ಅವರನ್ನು ಅಧಿಕಾರದಿಂದ ವಜಾಗೊಳಿಸ್ತಕ್ಕಂಥ ಕೆಲಸವನ್ನು ಪ್ರೆಸಿಡೆಂಟ್ ಅವರು ರಾಷ್ಟ್ರಪತಿಗಳು ಹೊಂದಿದ್ದಾರೆ ಅಂತ ಹೇಳ್ಬೋದಾಗಿದೆ. ಅಷ್ಟೇ ಅಲ್ಲದೆ ಎರಡೂ ಸದನಗಳ ಒಪ್ಪಿಗೆಯ ಮೇಲೆಗೆ ಅವರ ಒಂದು ರಾಜೀನಾಮೆಯನ್ನು ಅಂಗೀಕರಿಸಬಹುದಾಗಿದೆ. ದ ಫಂಕ್ಷನ್ಸ್ ಆಫ್ ದ ಹೈಕೋರ್ಟ್. ದ ಹೈಕೋರ್ಟ್ ಆಸ್ ದ ಪವರ್ಸ್ ಟು ದ ಹೋಲ್ ಸ್ಟೇಟ್. ಇಟ್ಸ್ ಫಂಕ್ಷನ್ಸ್ ಆರ್ ದ ಒರಿಜಿನಲ್ ಪವರ್ ಟು ರಿಸಾಲ್ವ್ ದ ಸಿವಿಲ್ ಆ್ಯಂಡ್ ದ ಕ್ರಿಮಿನಲ್ ಕೇಸಸ್, ನಾವೆಲ್ ಮ್ಯಾಟ್ರಿಯಲ್ ಕಾಂಟೆಂಪ್ಟ್ ಆಫ್ ದ ಕೋರ್ಟ್ ಕೇಸಸ್. ದ ಒರಿಜಿನಲ್ ಪವರ್ಸ್ ನಲ್ಲಿ ನಾವು ರಿಸಾಲ್ವ್ ದ ಸಿವಿಲ್ ಮತ್ತು ಕ್ರಿಮಿನಲ್ ಕೇಸ್ ಎರಡನ್ನೂ ಕೂಡ ಮತ್ತು ಮ್ಯಾಟ್ರಿಯಲ್ ಸಂಬಂಧಪಟ್ಟಂತಹ ಎಲ್ಲ ಕೋರ್ಟ್ಗಳನ್ನು ಬಗೆಹರಿಸ್ತಕ್ಕಂಥದ್ದು ಹೈಕೋರ್ಟಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಟು ಅಡ್ಮಿಟ್ ದ ಅಪೀಲ್ಸ್ ಎಗ್ನೆಸ್ಟ್ ದ ಜಡ್ಜಸ್ ಪಾಸ್ಡ್ ಬೈ ದ ಸಬಾರ್ಡಿನೇಟ್ ಕೋರ್ಟ್ಸ್ ಇನ್ ದ ಸಿವಿಲ್ ಆ್ಯಂಡ್ ದ ಕ್ರಿಮಿನಲ್ ಕೇಸಸ್. ಸಬಾರ್ಡಿನೇಟ್ ಕೋರ್ಟ್ಸ್ಗಳಿಂದ ಬಂದಂತಹ ಅನೇಕ ಕೇಸುಗಳನ್ನು ಇತ್ಯರ್ಥ ಮಾಡ್ತಕ್ಕಂಥದ್ದಾಗಿರುತ್ತೆ. ಟು ಡೈರೆಕ್ಟ್ ಟ್ರಾನ್ಸ್ಫರ್ ಆಫ್ ದ ಕೇಸ್ ಫ್ರಮ್ ದ ಲೋಯರ್ ಕೋರ್ಟ್ಸ್ ಟು ದ ಹೈಕೋರ್ಟ್. ಟು ಸೂಪರ್ವೈಸ್ ದ working of the subordinate courts. To admit right petition to the safeguard of the functional rights and the other legal rights of the citizens. To appoint the staff and regulating them. So the conference of the courts that was held in 1948 urged for the independence to the subordinate courts. As the result, specifications about the structure and the scope of the subordinate courts have been
included in the Constitution. So, though the subordinate courts offer from state to state, their main features remain the same. The courts have been classified into two kinds, the civil courts and the criminal courts. ಕೋರ್ಟ್ಗಳನ್ನು ನಾವು ಎರಡು ಬಗೆಗಳಾಗಿರ್ತಕ್ಕಂಥದ್ದನ್ನು ನೋಡ್ಬೋದು, ಸಿವಿಲ್ ಕೋರ್ಟ್ಸು ಮತ್ತು ಕ್ರಿಮಿನಲ್ ಕೋರ್ಟ್ಸು ಅಂತ ಹೇಳ್ಬಿಟ್ಟು. ಎವರಿ ಡಿಸ್ಟಿಕ್ ಆಸ್ ದ ಸಿವಿಲ್ ಕೋರ್ಟ್ ಆ್ಯಂಡ್ ದ ಡಿಸ್ಟಿಕ್ ಜಡ್ಜ್ ಇಸ್ ದ ಚೀಫ್ ಜಡ್ಜ್. ಪ್ರತಿಯೊಂದು ಡಿಸ್ಟಿಕಲ್ಲೂ ಕೂಡ ಒಬ್ಬೊಬ್ಬರು ಚೀಫ್ ಜಸ್ಟಿಸ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ದ ಗವರ್ನರ್ ಅಪಾಯಿಂಟ್ಸ್ ದ ಡಿಸ್ಟಿಕ್ ಜಡ್ಜಸ್ ಆ್ಯಂಡ್ ದ ಕಾನ್ಸ್ಟಿಟ್ಯೂಷನಲ್ ವಿತ್ ದ ಜಡ್ಜಸ್ ಆಫ್ ದ ಹೈಕೋರ್ಟ್. ಪ್ರತಿಯೊಂದು ರಾಜ್ಯದ ಚೀಫ್ ಜಸ್ಟಿಸ್ ಅವ್ರನ್ನ ಜಡ್ಜ್ ಅವರನ್ನು ಆ ಒಂದು ರಾಜ್ಯದ ರಾಜ್ಯಪಾಲರು ನೇಮಕ ಮಾಡ್ತಾರೆ. ದ ಡಿಸ್ಟ್ರಿಕ್ಟ್ ಜಡ್ಜ್ ಶುಡ್ ಹ್ಯಾವ್ ಸರ್ವ್ಡ್ ಆಸ್ ದ ಅಡ್ವೊಕೇಟ್ ಇನ್ ಎನಿ ಕೋರ್ಟ್ ಆಫ್ ದ ಸ್ಟೇಟ್ ಆರ್ ಪೀರಿಯಡ್ ಆಫ್ ದ 7 years. ದ ಅದರ್ ಜಡ್ಜಸ್ ಆರ್ ಸೆಲೆಕ್ಟೆಡ್ ಥ್ರೂ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಪ್ರತಿಯೊಂದು ಜಡ್ಜನ್ನು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗಳ ಮೂಲಕ ಅವರನ್ನು ಆರಿಸಲಾಗುತ್ತೆ. ಪ್ರತಿಯೊಬ್ಬ ಜಡ್ಜ್ ಆಗಬೇಕು ಅಂದ್ರೂ ಕೂಡ ಅವನು ಯಾವುದೇ ಒಂದು ಹೈಕೋರ್ಟಲ್ಲಿ 7 ವರ್ಷಗಳಿಗಿಂತ ಹೆಚ್ಚಾಗಿ ಕೆಲಸವನ್ನು ಮಾಡಿರಬೇಕಾಗಿರುತ್ತೆ. ಸಿವಿಲ್ ಕೋರ್ಟ್ ಸೆಟಲ್ ಡಿಸ್ಪ್ಯೂಟ್ಸ್ ರಿಲೇಟೆಡ್ ಟು ದ ಸಿವಿಲ್ ಮ್ಯಾಟರ್ಸ್ ಲೈಕ್ ದ ಪ್ರಾಪರ್ಟಿ, ಲ್ಯಾಂಡ್, monetary transactions, marriage, divorce and the others. Civil courts settle disputes related to the civil matters like the property, land, monetary transactions, marriage, divorce and the others. ಆಸ್ತಿಗೆ ಸಂಬಂಧಪಟ್ಟಂಗೆ ಮತ್ತು ಯಾವುದೇ ಒಂದು ಮ್ಯಾರೇಜ್ ಆಗಿರ್ಬೋದು, ಡಿವೋರ್ಸ್ ಆಗಿರ್ಬೋದು, ಲ್ಯಾಂಡಿಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯ ಕೇಸ್ಗಳನ್ನು ಹೈಕೋರ್ಟ್ಗಳಲ್ಲಿ ನಾವು ಬಗೆಹರಿಸ್ಕೊಳ್ಬೋದಾಗಿದೆ. As here appeals from the lower courts, the district judge exercises to control over all the civil courts in the district. The subordinate courts under the district court, the courts of the subordinate judges, the court of the additional subordinate judges, the courts of the munsifs, the courts of the additional munsifs. ಸಬಾರ್ಡಿನೇಟ್ ಕೋರ್ಟ್ಗಳ ಅಂಡರಲ್ಲಿ, ಡಿಸ್ಟ್ರಿಕ್ಟ್ ಕೋರ್ಟ್ಗಳ ಅಂಡರಲ್ಲಿ ಯಾವೆಲ್ಲ ಜಡ್ಜ್ಗಳು, ಎಷ್ಟೆಲ್ಲ ಜಡ್ಜ್ಗಳು ಬರ್ತಾರೆ ನ್ಯಾಯಾಧೀಶರು ಅಂತಂದರೆ, ಸಬಾರ್ಡಿನೇಟ್ ಕೋರ್ಟ್ನ ಜಡ್ಜರು ಮತ್ತು ಅಡಿಷ್ನಲ್ ಸಬಾರ್ಡಿನೇಟ್ ಕೋರ್ಟ್ನ ಜಡ್ಜಸ್ಸು ಮತ್ತು ಮುನ್ಸಿಫ್ ಕೋರ್ಟ್ನ ಜಡ್ಜಸ್ಸು ಮತ್ತು ಅಡಿಷ್ನಲ್ ಮುನ್ಸಿಫ್ ಕೋರ್ಟ್ನ ಜಡ್ಜಸ್ ಎಲ್ಲರೂ ಕೂಡ ಬರ್ತಕ್ಕಂಥದ್ದು. ದ ಕ್ರಿಮಿನಲ್ ಕೋರ್ಟ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ 1st April 1974 ಆರ್ ಆಲ್ಸೋ ನೋನ್ ಆಸ್ ದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಕ್ರಿಮಿನಲ್ ಕೋರ್ಟ್ಸ್ಗಳನ್ನು ನಡೆಸ್ತಕ್ಕಂಥ ಕೋರ್ಟ್ಗಳನ್ನು ನಾವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್ ಅಂತ ಕರಿತೀವಿ. ಪ್ರತಿಯೊಂದು ಡಿಸ್ಟಿಕಲ್ಲೂ ಕೂಡ ನಾವು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳನ್ನು ನೋಡ್ತೇವೆ. ದ ಫಂಕ್ಷನ್ ಅಂಡರ್ ದ ಹೈಕೋರ್ಟ್, ದ ಹೈಯೆಸ್ಟ್ ಕ್ರಿಮಿನಲ್ ಕೋರ್ಟ್ ಅಟ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಈಸ್ ದ ಸೆಷನ್ ಕೋರ್ಟ್. ದ ಹೈಯೆಸ್ಟ್ ಕೋರ್ಟ್ ಆಫ್ ದ ಕ್ರಿಮಿನಲ್ ಕೋರ್ಟನ್ನು ನಾವು ಡಿಸ್ಟಿಕಲ್ಲಿ ಸೆಷನ್ಸ್ ಕೋರ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ದ ಡಿಸ್ಟ್ರಿಕ್ಟ್ ಜಡ್ಜ್ ಪರ್ಫಾರ್ಮ್ಸ್ ದ ಫಂಕ್ಷನ್ ಆಫ್ ದ ಜಡ್ಜಸ್ ಆಫ್ ದ ಕೋರ್ಟ್ಸ್ ಟು. The court takes up the criminals like murder, robbery, ಡಕಾಯಿತಿ ಎಕ್ಸೆಟ್ರಾ. ಈ ಒಂದು ಕೋರ್ಟ್ಗಳಲ್ಲಿ, ಕ್ರಿಮಿನಲ್ ಕೋರ್ಟ್ಗಳಲ್ಲಿ ನಾವು ಮರ್ಡರು ಮತ್ತು ರಾಬ್ರಿ, ಡಕಾಯಿತಿ ಇವುಗಳಿಗೆ ಸಂಬಂಧಪಟ್ಟಂಥ ಕೇಸ್ಗಳನ್ನು ನೋಡ್ತೇವೆ. ಇಟ್ ಹ್ಯಾಸ್ ದ ಪವರ್ಸ್ ಟು ಇಶ್ಯೂ ದ ಡೆತ್ ಸೆಂಟೆನ್ಸ್ ಆ್ಯಂಡ್ ಆಲ್ಸೋ ದ ಲೈಫ್ ಇಂಪ್ರಿಸನ್ಮೆಂಟ್ ಸೆಂಟೆನ್ಸಸ್. However, such sentences will have to be ratified by the High Court. Similarly, an appeal may be made to the High Court against the judgments given by the criminal court. There are other criminal courts functioning under the criminal court. So, the Chief Magistrate Court. The court does not have the powers to pass the death sentence, life imprisonment sentence. However, it can impose the 7 years punishment. ಪ್ರತಿಯೊಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳಲ್ಲೂ ಕೂಡ ನಾವು ಅಪರಾಧವನ್ನು 7 ವರ್ಷಗಳಿಗೂ ಕೂಡ ಇರ್ತಕ್ಕಂಥ ಅಪರಾಧವನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳು ಸಬಾರ್ಡಿನೇಟ್ ಕೋರ್ಟ್ಗಳಿಗೆ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ದ ಫಸ್ಟ್ ಗ್ರೇಡ್ ಮ್ಯಾಜಿಸ್ಟ್ರೇಟ್ ಕೋರ್ಟ್. ದಿಸ್ ಕೋರ್ಟ್ ಹ್ಯಾಸ್ ಗ್ರೇಟರ್ ಪವರ್ಸ್ ಆ್ಯಂಡ್ ಕ್ಯಾನ್ ಇಂಪೋಸ್ ದ ಪನಿಷ್ಮೆಂಟ್ ಅಪ್ ಟು ದ 3 years ಆರ್ ದ 5 ಅಪ್ ಟು ದ 50 years 5,000 ಆರ್ ಇಂಪೋಸ್ ಬೋತ್. ಈ ಫಸ್ಟ್ ಗ್ರೇಡ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳಲ್ಲಿ 3 ವರ್ಷದ ಒಂದು ಶಿಕ್ಷೆ ಮತ್ತು 5,000ವರೆಗೂ ದಂಡವನ್ನು ವಿಧಿಸ್ತಕ್ಕಂಥ ಒಂದು ಅಧಿಕಾರವನ್ನು ಹೊಂದಿರುತ್ತೆ. ಮೋರ್ ಓವರ್, ಇಟ್ ಕ್ಯಾನ್ ಅಡ್ಮಿಟ್ ದ ಅಪಿಯಲ್ಸ್ ಅಗೇನ್ಸ್ಟ್ ದ ಜಡ್ಜ್ಮೆಂಟ್ಸ್ ಫ್ರಮ್ ದ ಲೋಯರ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್.
Second grade magistrate court. This court has the power to impose the punishment up to 2 years. 2 years or a fine of the 1000 or the both. ಸೆಕೆಂಡ್ ಗ್ರೇಡ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳಲ್ಲಿ 2 ವರ್ಷಗಳ ಶಿಕ್ಷೆ ಮತ್ತು 1000 ರೂಪಾಯಿವರೆಗೂ ದಂಡ ವಿಧಿಸ್ತಕ್ಕಂತಹ ಒಂದು ಅಧಿಕಾರವನ್ನು ಹೊಂದಿರುತ್ತೆ. ಥರ್ಡ್ ಗ್ರೇಡ್ ಮ್ಯಾಜಿಸ್ಟ್ರೇಟ್ ಕೋರ್ಟ್. ದ third grade magistrate court has the power only to impose 1 month's imprisonment and the rupees 50,000 of the both. ಇದರಲ್ಲಿ 1 ಮಂತ್ ಇಂಪ್ರಿಸನ್ಮೆಂಟು ಮತ್ತು 50 ರೂಪಾಯಿ ಒಳಗೆ ಒಂದು ದಂಡ ವಿಧಿಸ್ತಕ್ಕಂಥ ಅಧಿಕಾರವನ್ನು ಹೊಂದಿರುತ್ತೆ. ನೈದರ್ ದ ಸೆಕೆಂಡ್ ಕ್ಲಾಸ್ ಆರ್ ದ ಥರ್ಡ್ ಕ್ಲಾಸ್ ಮ್ಯಾಜಿಸ್ಟ್ರಿಯಲ್ ಕೋರ್ಟ್ಸ್ ಕ್ಯಾನ್ ಅಡ್ಮಿಟ್ ದ ಅಪಿಯಲ್ಸ್ ಅಗೇನ್ಸ್ಟ್ ದ ಜಡ್ಜ್ಮೆಂಟ್ಸ್ ಆಫ್ ಎನಿ ಅದರ್ ಕೋರ್ಟ್ಸು. ಸೊ both the district and the sessional courts are one and the same with the same judgment passing through the judgments in the both. When the court takes up a civil matter, it is called the district court, and when it takes up the criminal matter, it is called the sessions court. Both when the court takes the civil matter, it is called the district court. ಸಿವಿಲ್ ಮ್ಯಾಟರ್ಗಳನ್ನು ನಡೆಸ್ತಕ್ಕಂಥದ್ದು ಪ್ರತಿಯೊಂದು ಡಿಸ್ಟಿಕಲ್ಲಿ ಡಿಸ್ಟಿಕ್ ಕೋರ್ಟ್ಗಳಂತಲೂ ಮತ್ತು ಕ್ರಿಮಿನಲ್ ಮೊಕದ್ದಮೆಗಳನ್ನು ನಡೆಸ್ತಕ್ಕಂಥದ್ದು ಸೆಷನ್ಸ್ ಕೋರ್ಟ್ಗಳಂತಲೂ ಕೂಡ ಕರೆಯಲಾಗುತ್ತೆ. ದೇರ್ ಆರ್ ದ ರೆವಿನ್ಯೂ ಕೋರ್ಟ್ಸ್ ಇನ್ ದ ಎವ್ರಿ ಡಿಸ್ಟಿಕ್. ಇದರ ಜೊತೆಗೆ ರೆವಿನ್ಯೂ ಕೋರ್ಟ್ಗಳು ತಹಶೀಲ್ದಾರ್ ಕೋರ್ಟ್ ಅಂತಲೂ ಕೂಡ ಕೆಲವು ಕಡೆ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ದೇ ಟೇಕ್ ಅಪ್ ದ ಕೇಸಸ್ ರಿಲೇಟೆಡ್ ಟು ದ ಲ್ಯಾಂಡ್ ಟ್ಯಾಕ್ಸ್, ಲ್ಯಾಂಡ್ ರೆಕಾರ್ಡ್ಸ್ ಎಕ್ಸೆಟ್ರಾ. ಇದರಲ್ಲಿ ನಾವು ಭೂಮಿ ಮತ್ತು ಭೂಕಂದಾಯ ಮತ್ತು ರೆವಿನ್ಯೂಗೆ ಸಂಬಂಧಪಟ್ಟಂತಹ ಎಲ್ಲ ಕೇಸ್ಗಳನ್ನು ನಾವು ನೋಡ್ಬೋದಾಗಿದೆ. ರೆವಿನ್ಯೂ ಕೋರ್ಟ್ಸ್ ಕಂಪ್ರೈಸ್ ದ ಫಾಲೋಯಿಂಗ್ ಕೋರ್ಟ್ಸ್. ರೆವಿನ್ಯೂ ಕೋರ್ಟ್ ಅಂಡರಲ್ಲಿ ಬರ್ತಕ್ಕಂತಹ ಇತರೆ ಕೋರ್ಟ್ಗಳು ಯಾವಪ್ಪ ಅಂತಂದರೆ ತಹಶೀಲ್ದಾರ್ ಕೋರ್ಟ್. ದ ತಹಶೀಲ್ದಾರ್ ಕೋರ್ಟ್ ಈಸ್ ದ ಲೋಯೆಸ್ಟ್ ಕೋರ್ಟ್ ಅಮಾಂಗ್ ದ ರೆವಿನ್ಯೂ ಕೋರ್ಟ್ಸ್ ಆ್ಯಂಡ್ ದ ತಹಶೀಲ್ದಾರ್ ಈಸ್ ದ ಜಡ್ಜ್. ದಿಸ್ ಕೋರ್ಟ್ ಈಸ್ ನೋನ್ ಆಸ್ ದ ತಾಲೂಕ್ ಮ್ಯಾಜಿಸ್ಟ್ರೇಟ್ ಕೋರ್ಟ್. ತಹಶೀಲ್ದಾರ್ ಕೋರ್ಟು ಅತ್ಯಂತ ಸಣ್ಣ ಕೋರ್ಟ್ ಆಗಿದ್ದು ಇದರಲ್ಲಿ ತಹಶೀಲ್ದಾರನೇ ಜಡ್ಜ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ತಾಲೂಕ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳನ್ನು ನಾವು ನೋಡ್ಬೋದಾಗಿದೆ. ಡಿಸ್ಟಿಕ್ ಸಬ್ ಡಿವಿಷನಲ್ ಆಫೀಸರ್ಸ್ ಕೋರ್ಟ್. ದ ಅಸಿಸ್ಟೆಂಟ್ ಕಮಿಷನರ್ ಈಸ್ ದ ಜಡ್ಜ್ ಇನ್ ದಿಸ್ ಕೋರ್ಟ್. ದಿಸ್ ಕೋರ್ಟ್ ಟೇಕ್ಸ್ ಅಪ್ ದ ಅಪಿಯಲ್ಸ್ ಅಗೇನ್ಸ್ಟ್ ದ ಡಿಸಿಷನಲ್ ಆ್ಯಂಡ್ ದ ಜಡ್ಜ್ಮೆಂಟ್ಸ್ ಆಫ್ ದ ತಹಶೀಲ್ದಾರ್ ಕೋರ್ಟ್ಸ್. ಇದರ ಜೊತೆಗೆ ನೆಕ್ಸ್ಟ್ ಡಿಸ್ಟಿಕ್ ಸಬ್ ಡಿವಿಷನಲ್ ಆಫೀಸರ್ಸ್ ಕೋರ್ಟ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಕೋರ್ಟಲ್ಲಿ ಯಾವುದಾದ್ರೂ ಕೇಸ್ಗಳನ್ನು ಒಂದು ಜಡ್ಜ್ಮೆಂಟ್ಸ್ಗಳನ್ನು ತಹಶೀಲ್ದಾರ್ ಕೋರ್ಟ್ಗಳಲ್ಲಿ ಇತ್ಯರ್ಥವಾಗದೇ ಇರ್ತಕ್ಕಂಥದ್ದನ್ನು ನಾವು ಡಿಸ್ಟಿಕ್ ಸಬ್ ಡಿವಿಷನಲ್ ಆಫೀಸರ್ಸ್ ಕೋರ್ಟಲ್ಲಿ ಬಗೆಹರಿಸ್ತಕ್ಕಂಥದ್ದನ್ನು ನೋಡ್ಬೋದಾಗಿದೆ. ಡಿಸ್ಟಿಕ್ ರೆವಿನ್ಯೂ ಕೋರ್ಟ್ ಆರ್ ದ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಎಕ್ಸಿಸ್ಟಿಂಗ್ ಇನ್ ಎವ್ರಿ ಡಿಸ್ಟಿಕ್. ದಿಸ್ ಕೋರ್ಟ್ ಟೇಕ್ಸ್ ಅಪ್ ಅಪಿಯಲ್ಸ್ ಅಗೇನ್ಸ್ಟ್ ದ ಜಡ್ಜ್ಮೆಂಟ್ಸ್ ಗಿವನ್ ಬೈ ದ ತಹಶೀಲ್ದಾರ್ ಕೋರ್ಟ್ ಆರ್ ದ ಡಿಸ್ಟಿಕ್ ಸಬ್ ಡಿವಿಷನ್ ಆಫೀಸರ್ಸ್ ಕೋರ್ಟ್. ದ ಡೆಪ್ಯೂಟಿ ಕಮಿಷನರ್ಸ್ ಈಸ್ ಇಟ್ಸ್ ಜಡ್ಜ್. ಡಿಸ್ಟಿಕ್ ರೆವಿನ್ಯೂ ಕೋರ್ಟ್ ಆರ್ ದ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳನ್ನು ನಾವು ಪ್ರತಿಯೊಂದು ಡಿಸ್ಟಿಕ್ಗಳಲ್ಲೂ ಕೂಡ ನೋಡ್ತೀವಿ. ದಿಸ್ ಕೋರ್ಟ್ ಟೇಕ್ಸ್ ಅಪಿಯಲ್ಸ್ ಅಗೇನ್ಸ್ಟ್ ದ ಜಡ್ಜ್ಮೆಂಟ್ಸ್ ಗಿವನ್ ಬೈ ದ ತಹಶೀಲ್ದಾರ್ ಕೋರ್ಟ್ ಆರ್ ದ ಡಿಸ್ಟಿಕ್ ಸಬ್ ಡಿವಿಷನಲ್ ಆಫೀಸರ್ಸ್ ಕೋರ್ಟ್. ತಹಶೀಲ್ದಾರ್ ಕೋರ್ಟು ಮತ್ತು ಡಿಸ್ಟಿಕ್ ಸಬ್ ಡಿವಿಷನಲ್ ಕೋರ್ಟ್ಸ್ಗಳಲ್ಲಿ ಇತ್ಯರ್ಥ ಆಗದೇ ಇರ್ತಕ್ಕಂಥವು ಮತ್ತು ಡೆಪ್ಯೂಟಿ ಕಮಿಷನರ್ ಅಂಡರಲ್ಲಿ ಆಗದೇ ಇರ್ತಕ್ಕಂಥ ಜಡ್ಜ್ಮೆಂಟ್ಗಳನ್ನು ನಾವು ಡಿಸ್ಟಿಕ್ ರೆವಿನ್ಯೂ ಕೋರ್ಟ್ ಆರ್ ದ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ನೋಡ್ತೇವೆ. ನೆಕ್ಸ್ಟ್ ಒನ್ನು ಕಮಿಷನರ್ಸ್ ಕೋರ್ಟ್. ದಿಸ್ ಕೋರ್ಟ್ ಟೇಕ್ಸ್ ಅಪ್ ದ ಅಪಿಯಲ್ಸ್ ಅಗೇನ್ಸ್ಟ್ ದ ಜಡ್ಜ್ಮೆಂಟ್ಸ್ ಆಫ್ ದ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್. ದ ಡಿವಿಷನಲ್ ಆಫೀಸರ್ ಈಸ್ ಇಟ್ಸ್ ಜಡ್ಜ್. ಕಮಿಷನರ್ ಕೋರ್ಟ್ಸಲ್ಲಿ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳನ್ನು ಜಡ್ಜ್ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ದ ಡಿವಿಷನಲ್ ಆಫೀಸರ್ ಆ್ಯಸ್ ದ ಜಡ್ಜ್ ಆಫ್ ದ ಕಮಿಷನರ್ ಕೋರ್ಟ್. ದ ರೆವಿನ್ಯೂ ಬೋರ್ಡ್. ದಿಸ್ ಈಸ್ ದ ಹೈಯೆಸ್ಟ್ ಕೋರ್ಟ್ ಡೀಲಿಂಗ್ ವಿತ್ ದ ರೆವಿನ್ಯೂ ಕೇಸಸ್. ರೆವಿನ್ಯೂ ಕೇಸಸ್ಗಳಿಗೆ ಸಂಬಂಧಪಟ್ಟಂಗೆ ಯಾವುದೇ ದಾಖಲೆಗಳನ್ನು ಇತ್ಯರ್ಥಪಡಿಸ್ತಕ್ಕಂಥದ್ದನ್ನು ರೆವಿನ್ಯೂ ಬೋರ್ಡು ನೋಡ್ಕೊಳ್ಳುತ್ತೆ. ಇಟ್ ಈಸ್ ದ ಪವರ್ ಟು ಟೇಕ್ ಅಪ್ ದ ಅಪಿಯಲ್ಸ್ ಅಗೇನ್ಸ್ಟ್ ದ ಜಡ್ಜ್ಮೆಂಟ್ ಆಫ್ ದ ಲೋಯರ್ ರೆವಿನ್ಯೂ ಕೋರ್ಟ್ಸ್. ದ ರೆವಿನ್ಯೂ ಸೆಕ್ರೆಟರಿ ಈಸ್ ಇಟ್ಸ್ ಹೆಡ್. ರೆವಿನ್ಯೂ ಸೆಕ್ರೆಟರಿ ಇದಕ್ಕೆ ಹೆಡ್ ಆಗಿರ್ತಾರೆ. ಆ್ಯಂಡ್ ದ ಕೋರ್ಟ್ ಫಂಕ್ಷನ್ ಅಂಡರ್ ದ ಸೂಪರ್ವಿಷನ್ ಆಫ್ ದ ಹೈಕೋರ್ಟ್. ಈ ಕೋರ್ಟ್ಗಳು ಹೈಕೋರ್ಟ್ಗಳ ಸೂಪರ್ವಿಷನ್ನಲ್ಲಿ ಕೆಲಸವನ್ನು ಮಾಡ್ತವೆ. ದ ಪೀಪಲ್ಸ್ ಕೋರ್ಟ್ ಆರ್ ಲೋಕ್ ಅದಾಲತ್. ಪೀಪಲ್ಸ್ ಕೋರ್ಟ್ ಅಥವಾ ಲೋಕ್ ಅದಾಲತ್ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಡಿಸ್ಟಿಕ್ಗಳಲ್ಲೂ ಕೂಡ ನಾವು ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಇದನ್ನು
In India, the legal procedure is time consuming and expensive. As the alternative, the government has set up other the forms of the legal institutions which function the faster are less expensive. These institutions came into existence in 1985. One of them is the Lok Adalat. It takes up cases from parties who mutually agree to settle the cases amicably. ಲೋಕ್ ಅದಾಲತ್ ಕೇಸ್ಗಳನ್ನು ಕಡಿಮೆ ಖರ್ಚಿನಲ್ಲಿ ನಡೆಸೋದಕ್ಕೋಸ್ಕರ ಎಲ್ಲ ಕಡೆ ಭಾರತದಲ್ಲಿ ಟೈಮ್ ಸೇವಿಂಗ್ಸ್ ಮಾಡೋದಕ್ಕೋಸ್ಕರ ನಿರ್ಮಿಸ್ಕೊಂಡಿರ್ತಕ್ಕಂಥದ್ದಾಗಿದ್ದು ಇದು ನಿಜವಾಗ್ಲೂ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಕೋರ್ಟ್ ಆಗಿದೆ. ಇದರಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಏನಾಗ್ತಾರೆ ಕಾಂಪ್ರಮೈಸ್ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಇರುತ್ತೆ. ಆ್ಯಸ್ ದ ಆಲ್ಟರ್ನೇಟಿವ್ ದ ಗೌರ್ನಮೆಂಟ್ ಹ್ಯಾಸ್ ಟು ಸೆಟಲ್ ದ ಫಾರ್ಮ್ಸ್ ಆಫ್ ದ ಲೀಗಲ್ ಇನ್ಸ್ಟಿಟ್ಯೂಷನ್ ವಿಚ್ ಫಂಕ್ಷನ್ಸ್ ದ ಫಾಸ್ಟರ್ ಆ್ಯಂಡ್ ದ ಲೆಸ್ ಎಕ್ಸ್ಪೆನ್ಸಿವ್. ಕಡಿಮೆ ಖರ್ಚಿನಲ್ಲಿ ಇದರಲ್ಲಿ ಕೇಸ್ಗಳನ್ನು ಇತ್ಯರ್ಥ ಪಡಿಸ್ಕೋಬೋದಾಗಿದೆ. ದೀಸ್ ಇನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ 1985. ಲೋಕ್ ಅದಾಲತ್ಗಳನ್ನು ಸರ್ಕಾರ ನಿರ್ಮಿಸಲಾಗಿದೆ. ಇಟ್ ಟೇಕ್ಸ್ ದ ಕೇಸಸ್ ಫ್ರಮ್ ದ ಪಾರ್ಟೀಸ್ ಹೂ ಮ್ಯೂಚುವಲಿ ಅಗ್ರಿ ಆ್ಯಂಡ್ ಸೆಟಲ್ ದ ಕೇಸಸ್ ಆಂಬಿಕಲಿ. ಎರಡೂ ಕಡೆಯ ಜನರು ಒಪ್ಪಿಗೆಯ ಮೇರೆಗೆ ಅದನ್ನು ಇತ್ಯರ್ಥ ಮಾಡ್ಕೊಳ್ಳೋದನ್ನು ನಾವು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಕೇಸ್ಗಳನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದನ್ನು ಲೋಕ್ ಅದಾಲತಲ್ಲಿ ನೋಡಬಹುದಾಗಿದೆ. ಪೀಪಲ್ಸ್ ಕೋರ್ಟ್. ದ ಲೋಕ್ ಅದಾಲತ್ಸ್ ಆರ್ ಎಸ್ಟಾಬ್ಲಿಷ್ಡ್ ಓನ್ಲಿ ಇನ್ ಸಮ್ ಸ್ಟೇಟಸ್ ಲೈಕ್ ಗುಜರಾತ್, ನ್ಯೂ ಡೆಲ್ಲಿ, ಕರ್ನಾಟಕ ಆ್ಯಂಡ್ ಫ್ಯೂ ಅದರ್ಸ್. ನಾವು ಲೋಕ್ ಅದಾಲತ್ ಕೋರ್ಟ್ಗಳನ್ನು ಎಲ್ಲ ಕಡೆ ನೋಡೋದಿಲ್ಲ, ಕೆಲವೊಂದು ಸ್ಟೇಟ್ಗಳಲ್ಲಿ ರಾಜ್ಯಗಳಲ್ಲಿ ಮಾತ್ರ ನೋಡ್ತಾ ಹೋಗ್ತೀವಿ. ಗುಜರಾತು, ನ್ಯೂ ಡೆಲ್ಲಿ, ಕರ್ನಾಟಕ ಮತ್ತು ಕೆಲವೊಂದೇ ರಾಜ್ಯಗಳಲ್ಲಿ ಮಾತ್ರ ಲೋಕ್ ಅದಾಲತ್ಗಳನ್ನು ನೋಡ್ತಾ ಹೋಗ್ತೀವಿ. ಸಮ್ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್, ಸೋಷಿಯಲ್ ವರ್ಕರ್ಸ್ ಆ್ಯಂಡ್ ದ ಯಂಗ್ ಗ್ರಾಜ್ಯುಯೇಟ್ಸ್ ಆರ್ ದ ಫೌಂಡಿಂಗ್ ದ ಮೆಂಬರ್ಸ್ ಆಫ್ ದೀಸ್ ಕೋರ್ಟ್ಸ್. ಈ ಒಂದು ಲೋಕ್ ಅದಾಲತ್ಗಳಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಸೋಷಿಯಲ್ ವರ್ಕರ್ಸು ಮತ್ತು ಯಂಗ್ ಲಾಯರ್ಸು ಇರ್ತಾರಲ್ಲ, ಅಂತಹ ಒಂದು ಗ್ರ್ಯಾಜುಯೇಟ್ಸು, ಯಂಗ್ ಲಾಯರ್ಸು ಈ ಒಂದು ಲೋಕ್ ಅದಾಲತ್ಗಳಲ್ಲಿ ಹೆಚ್ಚಾಗಿ ಕೆಲಸವನ್ನು ಮಾಡ್ತಾರೆ. ಕೇಸಸ್ ವಿಚ್ ಹ್ಯಾವ್ ನಾಟ್ ಯೆಟ್ ಬೀನ್ disposed of by other courts or the high courts can be settled by the ಲೋಕ್ ಅದಾಲತ್. ಯಾವುದೇ ಒಂದು ಕೇಸ್ಗಳು ಹೈಕೋರ್ಟ್ಗಳಲ್ಲಿ ಸೆಟ್ಲ್ ಆಗದೇ ಇರ್ಬೋದು, ಬೇರೆ ಕಡೆಗೆ ಸೆಟ್ಲ್ ಆಗಿಲ್ಲದೆ ಇರ್ಬೋದು, ಅವುಗಳನ್ನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಪ್ರಕಾರ, ಒಪ್ಪಂದದ ಪ್ರಕಾರ ಬಗೆಹರಿಸ್ತಕ್ಕಂಥದ್ದನ್ನು ನಾವು ಲೋಕ್ ಅದಾಲತ್ಗಳಲ್ಲಿ ನೋಡ್ತಾ ಹೋಗ್ತೀವಿ. ಪೀಪಲ್ಸ್ ಕೋರ್ಟ್ ಅಂತಲೂ ಕೂಡ ಲೋಕ್ ಅದಾಲತನ್ನು ನಾವು ಕರಿತಾ ಹೋಗ್ತೀವಿ. ಲೋಕ್ ಅದಾಲತ್ ಆರ್ ದ ಫ್ಯೂಚರ್ಸ್. ಲೋಕ್ ಅದಾಲತ್ ಅದರದ್ದೇ ಆಗಿರ್ತಕ್ಕಂಥ ಕೆಲವೊಂದು ಲಕ್ಷಣಗಳನ್ನು ಹೊಂದಿದೆ. ಅವು ಯಾವಪ್ಪ ಅಂತಂದರೆ ದ ಫೀಚರ್ಸ್ ಆಫ್ ದ ಲೋಕ್ ಅದಾಲತ್ಸ್ ಆಸ್ 3. ಇಟ್ ಲೇಸ್ ದ ಸ್ಟ್ರೆಸ್ ಆನ್ ದ ಕಾಂಪ್ರಮೈಸ್. ಇಟ್ ಹ್ಯಾಸ್ ದ ಫಾಸ್ಟ್ ಆ್ಯಂಡ್ ಚೀಪ್. ಇಟ್ ರೆಡ್ಯೂಸಸ್ ದ ಜುಡಿಷಿಯಲ್ ಬರ್ಡನ್ ಆ್ಯಂಡ್ ಅದರ್ ಕೋರ್ಟ್ಸ್. ಇಟ್ ಲೇಸ್ ಸ್ಟ್ರೆಸ್ ಆನ್ ದ ಕಾಂಪ್ರಮೈಸ್. ಇದರಲ್ಲಿ ಕಾಂಪ್ರಮೈಸ್ ಮೂಲಕ, ಒಪ್ಪಂದದ ಮೂಲಕ ಇತ್ಯರ್ಥ ಆಗೋದ್ರಿಂದ ಇದರಲ್ಲಿ ಹೆಚ್ಚಾಗಿ ಸ್ಟ್ರೆಸ್ ಇರೋದಿಲ್ಲ ಮತ್ತು ತುಂಬ ಫಾಸ್ಟಾಗಿ ಇತ್ಯರ್ಥ ಆಗುತ್ತೆ ಮತ್ತು ತುಂಬ ಕಡಿಮೆ ಖರ್ಚಿನದಾಗಿರುತ್ತೆ ಮತ್ತು ಇದರಿಂದ ಜುಡಿಷಿಯಲ್ ಬರ್ಡನ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಸೊ ದ ಲೋಕ್ ಅದಾಲತ್ ಟೇಕ್ಸ್ ಅಪ್ ದ ಕೇಸಸ್ ರಿಲೇಟಿಂಗ್ ಟು ದ ವೆಹಿಕಲ್ ಆಕ್ಸಿಡೆಂಟ್ಸ್ ಆ್ಯಂಡ್ ದ ಲ್ಯಾಂಡ್ ಪೊಸೆಷನ್ಸ್, ಬ್ಯಾಂಕಿಂಗ್, ಮ್ಯಾರೇಜ್, ಆಲಿಮೊನಿ, ಲೇಬರ್ಸ್ ಪ್ರಾಬ್ಲಮ್ಸ್ ಎಕ್ಸೆಟ್ರಾ. ಲೋಕ್ ಅದಾಲತ್ಗಳಲ್ಲಿ ನಾವು ಹೆಚ್ಚಾಗಿ ಬ್ಯಾಂಕಿಂಗು, ಆಕ್ಸಿಡೆಂಟ್ಸು, ಲ್ಯಾಂಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಬ್ಯಾಂಕಿಂಗ್ಗೆ, ಮ್ಯಾರೇಜಿಗೆ, ಲೇಬರ್ ಪ್ರಾಬ್ಲಮ್ಸು ಇವೆಲ್ಲವುಗಳನ್ನು ಇತ್ಯರ್ಥಪಡಿಸೋದನ್ನು ಹೆಚ್ಚಾಗಿ ನೋಡ್ತಾ ಹೋಗ್ತೀವಿ. ದೀಸ್ ಕೋರ್ಟ್ಸ್ ಆರ್ ಎಸ್ಟಾಬ್ಲಿಷ್ಡ್ ಬೈ ಇದರ್ ಡಿಸ್ಟ್ರಿಕ್ಟ್ ಲಾ ಅಥಾರಿಟಿ ಆರ್ ತಾಲೂಕ್ ಲಾ ಅಥಾರಿಟಿ. 2 ಮಾಡಿಯೇಟರ್ಸ್ ವಿಲ್ ಬಿ ಪ್ರೆಸೆಂಟ್. ಈ ಒಂದು ಕೋರ್ಟ್ಗಳಲ್ಲಿ ಡಿಸ್ಟ್ರಿಕ್ಟ್ ಲಾ ಅಥಾರಿಟಿಯವರು ಮತ್ತು ತಾಲೂಕ್ ಲಾ ಅಥಾರಿಟಿಯವರು ಕೂಡ ಮೀಡಿಯೇಟರ್ಸ್ ಆಗಿ ಕೆಲಸವನ್ನು ಮಾಡ್ತಾರೆ. ದ ಜಡ್ಜಸ್ ಗಿವನ್ ಬೈ ದ ಲೋಕ್ ಅದಾಲತ್ಸ್ ಆರ್ ದ ಫೈನಲ್ ಆ್ಯಂಡ್ ಬೈಂಡಿಂಗ್ ಆನ್ ದ ಬೋತ್ ಪಾರ್ಟೀಸ್. Appeals against be filed against them. These judges enjoy the same respect and the judgments of the civil courts too. ಜಡ್ಜಸ್ ಆಗಿರ್ತಕ್ಕಂತಹ ಲೋಕ್ ಅದಾಲತ್ನಲ್ಲಿ ಫೈನಲ್ ಮತ್ತು ಬಾಂಡಿಂಗಿಂದ ಎರಡು ಪಾರ್ಟಿಗಳನ್ನ ಒಪ್ಪಂದದ ಮೂಲಕ ಇತ್ಯರ್ಥವನ್ನು ಪಡಿಸ್ತಾರೆ. ಅದರ ಜೊತೆಗೆ ಜಡ್ಜಸ್ ಅವರು ಒಂದು ಗೌರವ, ಅವರಿಗೊಂದು ರೆಸ್ಪೆಕ್ಟಬಲ್ ಆಗಿ, ಅವರಿಗೆ ಗೌರವಾನ್ವಿತವಾಗಿ ಜಡ್ಜಸ್ಗಳು ಸಿವಿಲ್ ಕೋರ್ಟ್ಗಳಿಂದ ಕಳಿಸ್ತಕ್ಕಂತಹ ಕೆಲಸಗಳನ್ನು ಲೋಕ್ ಅದಾಲತ್ಗಳಿಗೆ ಜನರ ಒಂದು ಒಪ್ಪಿಗೆಯ ಮೇರೆಗೆ, ಅವರ ಒಂದು ಒಪ್ಪಂದದ ಮೇರೆಗೆ ಕಡಿಮೆ ಖರ್ಚಿನಲ್ಲಿ, ಕಡಿಮೆ ಸಮಯದಲ್ಲಿ ಇತ್ಯರ್ಥ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗುತ್ತೆ. ಸೊ ಇದಿಷ್ಟನ್ನು ಕೂಡ ಜುಡಿಷರಿ ಸಿಸ್ಟಮಿಗೆ ಸಂಬಂಧಪಟ್ಟಂಥ
ನಾವು ಹೈಕೋರ್ಟ್ಸ್, ಸುಪ್ರೀಂ ಕೋರ್ಟ್ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟ್ಸ್, ಸಬಾರ್ಡಿನೇಟ್ ಕೋರ್ಟ್ಸ್, ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್ ಮತ್ತು ಫ್ಯಾಮಿಲಿ ಕೋರ್ಟ್ ಈ ಎಲ್ಲವುಗಳ ಬಗ್ಗೆ ತಿಳ್ಕೊಳ್ತಾ ಹೋಗಿದ್ದೀವಿ. ಸೊ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ವಿಲ್ meet with a new topic. So I will hope that you make use of this